ಈ 3 ಸ್ಥಳಗಳಲ್ಲಿ ನಕ್ಕರೆ ಮಹಾಪಾಪಿಗಳಾಗ್ತಾರಂತೆ. ಈ 3 ಸ್ಥಳಗಳಲ್ಲಿ ತಪ್ಪಿಯೂ ನಗಬಾರದು. 1. ಸ್ಮಶಾನದಲ್ಲಿ ನಗದಿರಿ. ಸ್ಮಶಾನದಲ್ಲಾಗಿರಬಹುದು ಅಥವಾ ಸ್ಮಶಾನದಂತಹ ಯಾವುದೇ ಸ್ಥಳಗಳಲ್ಲಾಗಿರಬಹುದು, ನೀವು ನಗಬಾರದು. ಹಾಗೆಯೇ ನೀವು ಯಾರದ್ದಾದರೂ ಅಂತಿಮ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿ ನಗಬಾರದು. ಹಾಗೆ ಮಾಡುವುದು ಸತ್ತ ವ್ಯಕ್ತಿಗೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಸ್ಥಳಗಳಲ್ಲಿ ನಗುವುದು ಎಂದರೆ 100 ಪಾಪಗಳಿಗೆ ಸಮವೆಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. 2. ದುಃಖಿತ ಕುಟುಂಬದಲ್ಲಿ ನಗದಿರಿ. ನೀವು ಎಂದಾದರೂ ದುಃಖಿತ ಕುಟುಂಬಕ್ಕೆ ಹೋಗಿದ್ದರೆ ಅಲ್ಲಿ ನೀವು ತಮಾಷೆಯ ಮಾತುಗಳನ್ನಾಡುವುದಾಗಲಿ ಅಥವಾ ಇನ್ನಿತರ ಯಾವುದೇ ವಿಚಾರಗಳ ಕುರಿತು ಮಾತನಾಡುವುದಾಗಲಿ ಮಾಡಬಾರದು. ಸಂತ್ರಸ್ತ ಕುಟುಂಬದಲ್ಲಿ ದುಃಖದ ವಾತಾವರಣ ಇರುವುದರಿಂದ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿ ಇಲ್ಲಿ ಮಾತನಾಡಿದರೆ ಅಥವಾ ನಕ್ಕರೆ ಅದು ದುಃಖಿತ ಕುಟುಂಬದವರ ಭಾವನೆಗಳನ್ನು ಘಾಸಿಗೊಳಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ನೀವು ಸಹ ಪಾಪದಲ್ಲಿ ಪಾಲುದಾರರಾಗುತ್ತೀರಿ. ನೀವು ಅಂತಹ ಸ್ಥಳಗಳಲ್ಲಿ ನಗುವುದರಿಂದ ಅಲ್ಲಿನ ಜನರ ಮನಸ್ಸಿಗೆ ನೋವಾಗಬಹುದು ಅಥವಾ ಅದರಿಂದ ಅವರ ದುಃಖ ದುಪ್ಪಟ್ಟಾಗಬಹುದು. ಹಾಗಾಗಿ ಈ ಸ್ಥಳಕ್ಕೆ ಹೋದಾಗ ನೀವು ನಗಲೇಬಾರದು. 3. ದೇವಾಲಯಕ್ಕೆ ಹೋದಾಗ ನಗದಿರಿ. ದೇವಾಲಯವು ದೇವರನ್ನು ಆರಾಧಿಸುವ ಅಥವಾ ಪೂಜಿಸುವ ಒಂದು ಪವಿತ್ರ ಸ್ಥಳವಾಗಿದೆ. ಇಲ್ಲಿಗೆ ಜನರು ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸಲು ಬರುತ್ತಾರೆ. ಜನರು ಪೂಜೆ, ಧ್ಯಾನ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೇವಸ್ಥಾನಕ್ಕೆ ಹೋಗುತ್ತಾರೆ. ಆದ್ದರಿಂದ ದೇವಾಲಯದಂತಹ ಪವಿತ್ರ ಮತ್ತು ಆಧ್ಯಾತ್ಮಿಕ ಸ್ಥಳದಲ್ಲಿ ನಗುವುದರಿಂದ ಸ್ವತಃ ನಿಮಗೆ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇತರರ ಧ್ಯಾನಕ್ಕೆ ನಿಮ್ಮ ನಗು ಅಡಚಣೆಯನ್ನು ಉಂಟುಮಾಡಬಹುದು. ಈ ಮೇಲಿನ 3 ಸ್ಥಳಗಳಿಗೆ ನೀವು ಭೇಟಿ ನೀಡಿದಾಗ ನಗದಂತೆ ಎಚ್ಚರಿಕೆ ತೆಗೆದುಕೊಳ್ಳಿ. ಈ 3 ಸ್ಥಳಗಳಿಗೆ ಹೋದಾಗ ನಗುವುದರಿಂದ ನೀವು ಪಾಪದಲ್ಲಿ ಪಾಲುದಾರರಾಗುತ್ತೀರಿ. ಪಾಪವು ನಿಮ್ಮನ್ನು ಬೆಂಬಿಡದೆ ಕಾಡುತ್ತದೆ. ಹಾಗಾಗಿ ಇಂತಹ ಸ್ಥಳಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ.